ದರ್ಶನ್ ನಟನೆಯ ಕಾಟೇರ ಸಿನಿಮಾ ರಿಲೀಸ್ ಆಗಿ 6 ದಿನ ಇಂದಿಗೆ ಕ್ರೇಜ್ ಮಾತ್ರ ಕೊಂಚವೂ ಕಡಿಮೆಯಾಗಿಲ್ಲ. ಥಿಯೇಟರ್ಗಳ ಸೀಟು ಒಂದು ಖಾಲಿ ಉಳಿದಿಲ್ಲ. ಬಾಕ್ಸ್ ಆಫೀಸ್ ಸುಲ್ತಾನ ಎಂಬ ಹೆಸರಿಗೆ ತಕ್ಕಂತೆ ಕಲೆಕ್ಷನ್ ಭರ್ಜರಿಯಾಗಿ ಕಲೆಕ್ಟ್ ಆಗ್ತಾ ಇದೆ. ಇನ್ನೇನು ಕೆಲವೇ ದಿನಗಳು ಸಾಕು 100 ಕೋಟಿ ಕ್ಲಬ್ ಸೇರುವುದಕ್ಕೆ. ಈ ಸಂಭ್ರಮವನ್ನ ಆಚರಿಸುವುದಕ್ಕೆ ಇಡೀ ಸ್ಯಾಂಡಲ್ವುಡ್ ಸಜ್ಜಾಗಿದೆ. ಸೆಲೆಬ್ರಿಟಿ ಶೋಗೆ ಇಂದು ಸಂಜೆ ವೇದಿಕೆ ಸಿದ್ಧವಾಗಿದೆ. ಕಾಟೇರ ಸಿನಿಮಾ 5 ದಿನಕ್ಕೆ 86 ಕೋಟಿ ರೂಪಾಯಿ ಅಧಿಕ ಕಲೆಕ್ಷನ್ ಮಾಡಿ ದಾಖಲೆ ಬರೆದಿದೆ. ಫಸ್ಟ್ ವೀಕೆಂಡ್ ನಲ್ಲಿಯೇ ಸಿನಿಮಾ 50 ಕೋಟಿ ರೂಪಾಯಿಗೂ ಹೆಚ್ಚು ಗಳಿಕೆ ಕಂಡಿತ್ತು. ದರ್ಶನ್ ನಟನೆ, ತರುಣ್ ನಿರ್ದೇಶನ, ಮಾಸ್ತಿ ಸಂಭಾಷಣೆ ಬಗ್ಗೆ ಎಲ್ಲರೂ ಮಾತನಾಡ್ತಾ ಇದ್ದಾರೆ. ಕಂಟೆಂಟ್ ಜೊತೆಗೆ ಎಲ್ಲ ಕಮರ್ಷಿಯಲ್ ಅಂಶಗಳನ್ನ ಬೆರೆಸಿ ಒಂದೊಳ್ಳೆ ಸಿನಿಮಾ ಮಾಡಿ ಚಿತ್ರತಂಡ ಸಕ್ಸಸ್ ಕಂಡಿದೆ. ಉತ್ತಮ ಸಂದೇಶ ಕೂಡ ಚಿತ್ರದಲ್ಲಿದೆ. ಇಂದು ಸಂಜೆ ಒರೈನ್ ಮಾಲ್ನಲ್ಲಿ ಸೆಲೆಬ್ರಿಟಿ ಶೋ ಆಯೋಜನೆ ಮಾಡಲಾಗಿದೆ. ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್, ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್, ಸಂಸದೆ ಸುಮಲತಾ ಅಂಬರೀಶ್, ಗೋಲ್ಡನ್ ಸ್ಟಾರ್ ಗಣೇಶ್, ದುನಿಯಾ ವಿಜಯ್, ರಚಿತಾ ರಾಮ್, ಅಜಯ್ ರಾವ್, ನಿಶ್ವಿಕಾ ನಾಯ್ಡು, ವಿನಯ್ ರಾಜ್ಕುಮಾರ್, ಯುವರಾಜ್ ಕುಮಾರ್ ಸೇರಿದಂತೆ ಹಲವರಿಗೆ ಸೆಲೆಬ್ರಿಟಿ ಶೋಗೆ ಆಹ್ವಾನ ನೀಡಿದ್ದಾರೆ. ಆದರೆ ಇದರಲ್ಲಿ ಶಿವಣ್ಣ ಶೋಗೆ ಗೈರಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ಚೆನ್ನೈನಲ್ಲಿ ಕ್ಯಾಪ್ಟನ್ ಮಿಲ್ಲರ್ ಆಡಿಯೋ ಹಾಗೂ ಟ್ರೇಲರ್ ಲಾಂಚ್ ಕಾರ್ಯಕ್ರಮ ಇರುವ ಕಾರಣ ಆ ಕಾರ್ಯಕ್ರಮದಲ್ಲಿ ಇರಲಿದ್ದಾರೆ. ಇನ್ನುಳಿದಂತೆ ಡಾಲಿ ಧನಂಜಯ್, ಶರಣ್, ಸಿಂಪಲ್ ಸುನಿ, ಮನ್ಸೂರೆ ಸೇರಿದಂತೆ ಕೆಲವರು ಈಗಾಗಲೇ ಕಾಟೇರ ಸಿನಿಮಾ ನೋಡಿ ಮೆಚ್ಚಿಕೊಂಡಿದ್ದಾರೆ. ಇದೀಗ ರಾಕ್ಲೈನ್ ವೆಂಕಟೇಶ್ ಆಹ್ವಾನದ ಮೇರೆಗೆ ಇಡೀ ಕನ್ನಡ ಚಿತ್ರರಂಗ ಒರೈನ್ ಮಾಲ್ನಲ್ಲಿ ಹಾಜರಾಗಲಿದ್ದಾರೆ. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.